ಬಾಲ್ಯದಲ್ಲಿ ಏನು ಬೀಜವನ್ನು ನೆಲಕ್ಕೆ ಆರೋಪ ಮಾಡಿ, ಏನು ಧರ್ಮ ಕರ್ಮದ ಗೊಬ್ಬರವನ್ನಿಟ್ಟು ಪ್ರೀತಿಯನ್ನು ಧಾರೆ ಎರೆದ್ರು ಅಜ್ಜ, ಅದೇ ಮಾರ್ಗದಲ್ಲಿ ನಾನು ಬೆಳೀತಾ ಹೋದೆ. ಮುಂದೆ ಲೌಕಿಕವಾಗಿ ಶಾಲಾ ಕಾಲೇಜುಗಳಿಗೆಲ್ಲ ಸೇರಿಕೊಂಡು ಓದಿದೆ. ಆನಂತರ ತುಂಬ ನಾನು ಜಾಸ್ತಿ ಈ ಶಾಲೆಗೆ ಹೋಗ್ತಾ ಇರಲಿಲ್ಲ, ತುಂಬ ಚಕ್ಕರ್ ಹೊಡಿತಾ ಇದೆ. ಪ್ರಾರ್ಥನೆ ಜನಗಣಮನ ಅಧಿನಾಯಕ ಜಯ ಅಲ್ಲಿ ನಿಂತಿರ್ತಿದ್ದೆ, ಮತ್ತೆ ಶಾಲೆ ಒಳಗೆ ಹೋಗುವಾಗ ಮತ್ತೆ ಹೋಗ್ಬಿಡ್ತಾ ಇದ್ದೆ. ನನ್ನ ಜೊತೆ ಹೆಚ್ಚು ಕಮ್ಮಿ ಒಂದು 20 ಜನ ಹುಡುಗಿಯರು ತುಂಬ ಕಮ್ಮಿ, ಒಂದಿಬ್ಬರು ಹುಡುಗಿಯರು. ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಅವ್ರುಗಳೆಲ್ಲ ಕಥೆಗಳು ಹೇಳೋದು, ಪ್ರಹ್ಲಾದ ರಾಜಂದು, ಧ್ರುವರಾಜಂದು, ಹೀಗೆ ಭಾಗವತ ಕಥೆಗಳನ್ನು ಹೇಳೋದು. ಕಡೆಗೆ ಅದೆಲ್ಲ ತುಂಬ ದೊಡ್ಡ ಕಂಪ್ಲೇಂಟ್ಗಳಾಗಿ ಮತ್ತು ಮನೆ ತನಕ ಅದೆಲ್ಲ ಬಂತು. ದೇವರ ದಯದಿಂದ ನನಗೆ ಆ ಹಿಂದಾಗಿದ್ದು ಮುಂದಾಗೋದು ಇದೆಲ್ಲ ಸಣ್ಣ ವಯಸ್ಸಲ್ಲೇ ಕಾಣಿಸ್ತಿತ್ತು. ನನಗೇನಾದ್ರು ಶಿಕ್ಷೆ ಕೊಡಬೇಕು ಅಂತ ಕರ್ಕೊಂಡು ಹೋದಾಗ ನಾನು ಹೆಡ್ ಮಾಸ್ಟ್ರು ಯಾರೇ ಇರಲಿ, ಅವ್ರೇನೋ ಅವಾಗೆಲ್ಲ ಕಿವಿ ಹಿಂಗೆ ಹಿಡಿದ್ಬಿಟ್ಟು ನಿಲ್ಲಿಸ್ಬಿಡೋರು. ತುಂಬ ಈ ತೊಡೆ ಕೆಳಗೆ ಹಿಂಗೆ ಕೈ ಹಾಕಿಬಿಟ್ಟು ಹಿಂಗೆ ಕಿವಿ ಹಿಡ್ಕೊಂಡು ನಿಲ್ಲಿಸೋದು. ನಮ್ಮ ಹೆಣ್ಮಕ್ಳಿಗೆ ಬೇರೆ ಥರ ಶಿಕ್ಷೆ ಕೊಡೋರು. ಜಡೆಗಳನ್ನೆಲ್ಲ ಹಿಂಗೆ ಕಟ್ಬಿಟ್ಟು ಹಿಂಗೇನೋ ಕಂಬಗಳಿಗೆ ಕಟ್ಟಾಕಿ ಹಿಂಗೆ ಎಳೆದು ನಿಲ್ಲಿಸೋದು. ಒಂಥರ ಮಜಾ ಇತ್ತದಲ್ಲ. ಈಗೇನಾದ್ರು ಅದೆಲ್ಲ ಮಾಡಿದ್ರೆ ಅದೆಲ್ಲ ಶಿಕ್ಷೆಗಳನ್ನು ಶಿಷ್ಯರೇ ಗುರುಗಳಿಗೆ ಕೊಟ್ಬಿಡ್ತಾರೆ. ಜಡೆ ಕಟ್ಟಾಕೋದು, ಸೀರೆ ಎಳೆಯೋದು, ಅವಾಗೆಲ್ಲ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಆಗ ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ಒಂದು ಸಣ್ಣ ಸೂಕ್ಷ್ಮ ವಿಷಯ. ಒಬ್ಬರು ಜಯದೇವಿ ಇಂಥ ಟೀಚರ್, ಅವರೇನು ಮಾಡಿದ್ರು, ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್ ಮತ್ತು ಸಿ ಸೆಕ್ಷನ್ ಅಂತ ಕಂಬೈನ್ ಮಾಡ್ತಾಯಿದ್ರು. ಅಂದರೆ ಯಾವುದೋ ಸೆಕ್ಷನಲ್ಲಿ ಹುಡುಗರು ಕಮ್ಮಿ ಆದಾಗ ಬೇರೆ ಸೆಕ್ಷನ್ ಅವ್ರನ್ನ ತೊಗೊಂಬಂದಲ್ಲಿ ಕಂಬೈನ್ ಮಾಡಿಬಿಟ್ಟು ಒಂದು ತೋರಿಸೋರು. ಆ ಥರ ನಾನು ಎ ಸೆಕ್ಷನ್ ವಿದ್ಯಾರ್ಥಿಯಾಗಿದ್ದರಿಂದ ಅವರ ಸಿ ಸೆಕ್ಷನ್ಲಿ ಜನ ಕಮ್ಮಿ ಇದ್ದರು. ಅವರಿಗೆ ಅಲ್ಲಲ್ಲ ನಮ್ಮಲ್ಲಿ ಕಮ್ಮಿ ಇದ್ದರು, ತಂದು ಅಲ್ಲಿ ನಮ್ಮನ್ನು ಕಂಬೈನ್ ಮಾಡಿದ್ರು. ಆ ಜಯದೇವಿ ಟೀಚರ್ನವರು ಲಿಂಗಾಯತರವರು. ಆಕೆ ಸ್ವಲ್ಪ ಭಾಳ ಬಿರುಸು. ಅದೇ ಶಾಲೆಯಲ್ಲಿ ನನ್ನ ತಾಯಿ ಕೂಡ ಟೀಚರ್ ಆಗಿದ್ದರು. ನಮ್ಮ ತಾಯಿನ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ಅವರವರು ಯಾಕೆ ಅಲ್ಲಿ ಹೋದಾಗ ನಮ್ಮಮ್ಮನ ಅಮ್ಮ ಅಂತ ನಂಗೆ ಕರೀತಾರಿಲ್ಲ. ನಮಸ್ತೆ ಟೀಚರ್ಗೆ ಹೇಗೆ ಮರ್ಯಾದೆ ಕೊಡಬೇಕು ಹಾಗೆ ನಮ್ಮ ಅಮ್ಮನೂ ಕೂಡ ಹಾಗೆ. ಬೇರೆ ವಿದ್ಯಾರ್ಥಿಗಳಿಗೆ ತೋರಿಸೋಷ್ಟು ಕನ್ಸರ್ನು ಕೂಡ ನಂಗೆ ತೋರಿಸ್ತಾ ಇರಲಿಲ್ಲ. 2 ಹೆಚ್ಚಿಗೆ ಜಾಸ್ತಿ ನನಗೆ ಹೊಡಿತಾ ಇರಲಿಲ್ಲ. ನಾನು ಎಷ್ಟೋ ಸಲ ಏನು ಮಾಡಿಬಿಟ್ಟಿದ್ದೆ ಅಂದರೆ, ಇವರು ಹೆಡ್ ಮಾಸ್ಟ್ರು ಗೋಪಾಲಕೃಷ್ಣ ಅವರ ಹತ್ರ ಹೋಗ್ಬಿಟ್ಟು, ನಂಗೆ ದಯವಿಟ್ಟು ಈ ಶಾಲೆಯಿಂದ ನನಗೆ ಇದು TC ಕೊಡಿ, ನಾನು ಹೊರಟೋಗ್ಬೇಕು, ನಾಗರತ್ನ ಮೇಡಮ್ ತುಂಬ ನಂಗೆ ಕಷ್ಟ ಕೊಡ್ತಾರೆ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೆ ನಾನು. ಅಂದರೆ ನಾನು ಸ್ವಲ್ಪ ನೇರವಾಗಿ ಮಾತಾಡೋದು ಭಾಳ ಇಷ್ಟ ನನಗೆ. ಸುಳ್ಳೆ 3 ಕೆಲಸ ಬರಲ್ಲ ನನಗೆ. ಒಂದು ಸುಳ್ಳು ಹೇಳೋಕ್ಕೆ, ಒಂದು ಈಜೊಡಿಯೋಕ್ಕೆ, ಇನ್ನೊಂದು ಡ್ರೈವಿಂಗು. ಈ 3 ವಿದ್ಯೆ ಬರೋದೇ ಇಲ್ಲ. ಇದು ಉಳಿದು ಇನ್ನೆಲ್ಲ ಮಾಡ್ತೀನಿ ನಾನು. ಯಾರೋ ಕೇಳಿದ್ರು ನನಗೆ, ನಿಮ್ಗೆ ಯಾಕೆ ಸುಳ್ಳು ಹೇಳೋಕ್ಕೆ ಬರಲ್ಲ ಅಂತ. ನಂಗೆ ನೆನಪಿರಲ್ಲ ಅಂದೆ. ನೆನಪು ಇರದೇ ಇರೋದಕ್ಕೂ ಸುಳ್ಳು ಹೇಳದೇ ಇರೋದಕ್ಕೂ ಏನು ಸಂಬಂಧ ಅಂತ ಕೇಳಿದಾಗ, ಅರ್ಧ ಗಂಟೆ ಕೆಳಗೆ ನಾನು ಏನು ಸುಳ್ಳು ಹೇಳಿರ್ತೀನಲ್ಲ ಅದನ್ನು ಬರೆದಿಟ್ಕೋಬೇಕಾಗತ್ತೆ. ನಾನು ಈಗ ನಿಮ್ಮ ಮುಂದೆ ಇಂಟರ್ವ್ಯೂ ಕೊಡುವಾಗ ಏನೋ ನೆನಪಿಸ್ಕೊಂಡೆ, ಅದು ಮರ್ತೇ ಹೋಗ್ಬಿಡ್ತು ನಂಗೆ. ಇವಾಗ ಮರುವು ತುಂಬ ಇದೆ ನನಗೆ. ಇದು ವರನ ಶಾಪನ ಭೈರವಿ ಅಮ್ಮಂಗೆ? ಇಲ್ಲ, ಒಂಥರ ವರ ಅನಿಸುತ್ತೆ. ಯಾಕೆಂದರೆ ಮರುವಲ್ಲಿ ತುಂಬ ಆನಂದ ನೋಡಿ. ಯಾಕೆಂದರೆ ಅದ್ರ ಜೊತೆ ನಮ್ಮ ದುಃಖನ ಮರ್ತೋಗುತ್ತಲ್ವ, ಎಷ್ಟೋ ದುಃಖಗಳು ಮರ್ತೋಗುತ್ತೆ. ಹಾಗಾಗಿ ನಾನು ತುಂಬ ಸುಖವಾಗಿರ್ತೀನಿ. ಯಾಕೆಂದರೆ ನಂಗೆ ನೆಗೆಟಿವ್ ಥಾಟ್ಸೇ ಬರಲ್ಲ. ಯಾರೋ ಈಗ ನೋಡಿ, ತುಂಬ ಜನ ಇರೋಲ್ಲ. ಯಾಕೆ ಸಂತೋಷವಾಗಿರಲ್ಲ ಅಂತಂದರೆ, ಅವರು ಇನ್ನೊಬ್ಬರು ಅಂದದ್ದನ್ನೇ ಅಂದ್ಕೊಂಡು ಅದರಲ್ಲೇ ಕಾಲ ಕಳೀತಿರ್ತಾರೆ. ನಂಗೆ ಯಾರು ನೆನಪೇ ಇರಲ್ಲ ನನಗೆ. ಆ ಥರ ನಾನೇನಂದೆ, ಅರ್ಧ ಗಂಟೆ ಕೆಳಗೆ ನಾನೇನೋ ಸುಳ್ಳು ಹೇಳಿದ್ದು ಮತ್ತು ಅದೇ ಥರ ಹೇಳಬೇಕಲ್ಲ ನನಗೆ. ಅವಾಗ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಕಷ್ಟ. ಅದಕ್ಕೆ ನನಗೆ ಏನು ನೋಡಿದ್ದು ಅದು ನೆನಪೇ ಇರುತ್ತೆ ನನಗೆ. ಹಾಗಾಗಿ ನೇರವಾಗಿ ಹೇಳಿಬಿಡ್ತಾಯಿದ್ದೆ. ಹೀಗೆ ಅದೆಲ್ಲ ಭಾಳ ಬಾಲ್ಯದಲ್ಲಿ ಮಾಡ್ತಾಯಿದ್ದೆ. ಆ ಟೀಚರ್ ಬಂದು ಏನು ಹೇಳಿದ್ರು ಅಂದರೆ, ನಿನ್ನೆ ದಿವಸ ನಾನು ಕೊಟ್ಟ ಹೋಮ್ವರ್ಕನ್ನು ನೀವು ಇನ್ನೊಂದು 10 ನಿಮಿಷದಲ್ಲಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಆಕೆ ಎಲ್ಲೋ ಪಟ್ಟಾಂಗ ಹೊಡೆಯೋಕ್ಕೆ ಹೋಗ್ಬಿಟ್ರು. ಪಟ್ಟಾಂಗ ಹೊಡೆಯೋದಂದ್ರೆ ಸುಮ್ಮನೆ ಅದಕ್ಕೆ ಏನಂತಾರೆ, ಬೀದಿಗೆ ಮಾತುಗಳು. ಆಕೆ ಬಂದರು. ನಮ್ಮ ಸೆಕ್ಷನಿನ ಹುಡುಗರೆಲ್ಲ ಅವ್ರ ಸೆಕ್ಷನಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿದ್ದೆಲ್ಲ ಬರ್ಕೊಂಬಿಟ್ರು. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಮೇಡಮ್ ಬಂದರು, ಎಲ್ಲನೂ ಕೇಳ್ಕೊಂಬಂದರು. ಹೋಮ್ವರ್ಕ್ ತೋರಿಸು ಅಂದರು. ಯಾವ ಹೋಮ್ವರ್ಕು ಅಂದೆ ನಾನು. ಯಾವ ಹೋಮ್ವರ್ಕ್ ಮೇಡಮ್ ಅಂದೆ. ನಾನು ಬರ್ಕೊಳ್ರಿ ಅಂತ ಹೇಳಿದ್ನಲ್ಲ ಅಂದರು. ಅಂದ್ಬಿಟ್ಟು ನನಗೆ ಇದು ಬೆತ್ತ ಇರುತ್ತೆ, ಇದು ಬಿದ್ರಿಂದು ತೊಗೊಂಡು ಬೀಸೇ ಬಿಟ್ರು ಅವರು. ಅದು ನನಗೆ ಬೀಳೋದ್ರೊಳಗೇ ನನ್ನ ಕೈ ಆ ಬೆತ್ತನ ಹಿಡಿದಿತ್ತು.
ನನ್ನದೊಂದು ಸ್ವಭಾವ ಏನಂದರೆ ನನ್ನ ಹಿಂದೆ ಏನಾದ್ರು ಬೀಳುತ್ತೆ ಅಂತ ಗೊತ್ತಾಗತ್ತಲ್ಲ, ನನಗೆ ಮೈಯೆಲ್ಲ ಕಣ್ಣಿದೆ, ತಕ್ಷಣ ಹಿಡಿದ್ಬಿಡ್ತೀನಿ. ಹಾಗೆ ನಾನು ನಂಬುದವ್ರನ್ನೂ ಅಷ್ಟೇ, ಆ ಕ್ಷಣಕ್ಕೆ ಹೋಗಿ ಹಿಡ್ಕೋತೀನಿ. ಕಣ್ಣಿಗೆ ಎವೆಯೆಂದದಲಿ ಮೈ ತಿಣ್ಣಿಗೊಂದು ಒದಗುವಂದದಿ ಲಕುಮೀಧವನು ಕಾಯುವನು ಅಂಥೇಳಿ ಹರಿಕಥಾಮೃತ ಸಾರದ ಜಗನ್ನಾಥದಾಸರು ನಮಗೆ ಹೇಳ್ತಾರೆ. ಆ ಕಣ್ಣು ಹೇಗೆ ನೋಡಿ, ಗಾಳಿ ಬಂದಾಗ ಹಿಂಗೆ ಮಾಡುತ್ತಲ್ಲ, ಹಂಗೆ ನನಗಾಗತ್ತೆ. ಅದು ಹಿಡ್ಕೊಂಡೆ ಏನಿದು ಎಷ್ಟು ಇದೆ ಈ ಥರ ನಡ್ಕೋತಾ ಇದೆಯಾ, ಮೊದಲೇ ನಿಮ್ಮ ಅಮ್ಮನೂ ಹಾಗೆ, ಮತ್ತು ನೋಡಿ ಆ ಹಳೆ ದ್ವೇಷ, ಆ ಟೀಚರ್ ಜಗಳ. ಅದಕ್ಕೆ ನಾನಂದೆ, ಅಲ್ಲ ಮೇಡಮ್ ನೀವೇನು ಹೇಳಿದ್ರಿ, ನೆನ್ನೆ ಬರೆದಂಥ ನೆನ್ನೆ ಕೊಟ್ಟಂಥ ಹೋಮ್ವರ್ಕ್ನ ನಮ್ಗೆ ತೋರಿಸ್ಬೇಕು, ನಮ್ಮ ಉಷಾಗೆ ಕೊಟ್ಬಿಡಿ ಅಂತ ನೀವು ಹೇಳಿದ್ರಿ. ನೆನ್ನೆ ಹೋಮ್ವರ್ಕ್ ಕೊಟ್ಟಿದ್ದು ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ ನನಗೆ ಕೊಟ್ಟಿಲ್ವಲ್ಲ, ನೀನು ಬರ್ ತೋರ್ಸೋಕ್ಕೇನು ಗಂಟು ಹೋಗ್ತಿತ್ತು ಅಂದ್ರು ಅಮ್ಮ. ಖಂಡಿತ ಗಂಟು ಹೋಗಲ್ಲ ಮೇಡಮ್. ನೀವೇನು ಹೇಳಬೇಕಾಗಿತ್ತು ಅಂದರೆ, ನೆನ್ನೆ ನಿಮಗೆ ನಮ್ಮ ಸೆಕ್ಷನ್ ಹುಡುಗರಿಗೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಎ ಸೆಕ್ಷನ್ ಅವರು ನೀವು ಬರ್ಕೊಳ್ರಿ ಇಂದ ಬರ್ಕೋತಿದ್ದೆ, ನೀವೇನು ಹೇಳಿದ್ರು ಅಷ್ಟು ಮಾಡಿದ್ದೀನಿ ವಿನಃ ಬೇರೆದು ನಾನು ಮಾಡಿಲ್ಲ. ಆಕೆ ಕೆನ್ನೆಗೆ ಒಂದು ಇಟ್ಟರು ನನಗೆ, ನಾನು ಅವ್ರ ಕೆನ್ನೆಗೆ 2 ಇಟ್ಟು. ಈ ಥರ ಸ್ವಭಾವದೋಳು ನಾನು. ಯಾಕೆಂದರೆ ನೀವು ಯಾವ ರೀತಿ ಪ್ರಶ್ನೆ ಕೇಳ್ತೀನೋ ಆ ರೀತಿ ಉತ್ತರ ಕೊಡ್ತೀನಿ ನಾನು. ನೀವು ಭಾಳ ನಾಜೂಕಾಗಿದ್ದರೆ ನಾನು ನಾಜೂಕು, ನೀವು ಸೊಟ್ಟಪಟ್ಟ ಮಾತಾಡಿ ನಾನು ಸೊಟ್ಟಪಟ್ಟ.